Hello dear subscribers, welcome back to my YouTube channel Arun Kumar Slekka. Dear students, in this video I am going to let you know that financial management, that means what are the important questions, what are the important areas where you need to make concentrate. ಈ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಎಸ್ಪೆಷಲಿ ದಾವಣಗೆರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಕ್ವಶನ್ ಪೇಪರಲ್ಲಿ ಯಾವ ಚಾಪ್ಟರ್ಸ್ಗಳಿಂದ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ನಾವು ಎಷ್ಟಕ್ಕೆ ರೆಡಿ ಆಗಬೇಕಾಗಿದೆ ಅಂಥೇಳಿ. ನೋಡಿ, ದಿಸ್ ಈಸ್ ದ ಪ್ಯಾಟರ್ನ್. ಒಂದು ಫಸ್ಟ್ ನೋಡೋಣ. ಅಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಡಿ ಮತ್ತು ಇ ಅಂತೇಳ್ಬಿಟ್ಟು 5 ಸೆಕ್ಷನ್ಸ್ಗಳಿರ್ತವೆ. ಮೊದಲನೇ ಸೆಕ್ಷನಲ್ಲಿ ಏನು ಮಾಡ್ತೀರಂದರೆ ಸೆಕ್ಷನ್ ಎನಲ್ಲಿ 5 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ ನೀವು. ಅಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ 5 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ ನೀವು. ಪ್ರತಿಯೊಂದಕ್ಕೂ 2 ಅಂಕಗಳಿರ್ತದೆ, 10 ಮಾರ್ಕ್ಸಿಗೆ ಇರ್ತದೆ. ಫೈನ್. ಸೆಕ್ಷನ್ ಬಿಗೆ ಬಂದರೆ ಸೆಕ್ಷನ್ ಬಿನಲ್ಲಿ 5 ಪ್ರಶ್ನೆಗಳಿರ್ತವೆ, ಅದರಲ್ಲಿ 3 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ದೆರ್ ವಿಲ್ ಬಿ 5 ಕ್ವಶನ್ಸ್. ಔಟ್ ಆಫ್ 5 ಕ್ವಶನ್ಸ್ ಯು ನೀಡ್ ಅಟೆಂಡ್ ದ 3 ಕ್ವಶನ್ಸ್ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ದ ಟೋಟಲ್ 15 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್ ಫ್ರಮ್ ದ ಸೆಕ್ಷನ್ ಬಿ. ಆ ಸೆಕ್ಷನ್ ಬಿನಲ್ಲಿ 2 ಥಿಯರಿ ಕ್ವಶನ್ಸ್ ಇರ್ತದೆ. ಥಿಯರಿ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಇನ್ನು 3 ಪ್ರಶ್ನೆಗಳು ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿರ್ತದೆ. ಪ್ರಾಬ್ಲಮ್ ಓರಿಯೆಂಟೆಡ್ ಅಂತಂದರೆ ನೀವು ಏನೇನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಆನ್ ವಿಚ್ ಯು ನೀಡ್ ಟು ಮೇಕ್ ಕಾನ್ಸಂಟ್ರೇಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಷನ್ ಬಿ. ಓಕೆ, 5 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 3 ಪ್ರಶ್ನೆಗಳು ಇವಿಷ್ಟರಲ್ಲೇ 3 ಕೊಡ್ತಾರೆ. ನೋಡಿ, ಒಂದು ಪ್ರೆಸೆಂಟ್ ವ್ಯಾಲ್ಯೂ ಕಂಡಿಡಿಯಕ್ಕೆ ಹೇಳ್ಬೋದು, ಫ್ಯೂಚರ್ ವ್ಯಾಲ್ಯೂ ಕಂಡಿಡಿಯಕ್ಕೆ ಹೇಳ್ಬೋದು, ಇನ್ನೊಂದು ಪೇ ಬ್ಯಾಕ್ ಪೀರಿಯಡ್ ಕಂಡಿಡಿಯಕ್ಕೆ ಹೇಳ್ಬೋದು, ಅಥವಾ ಆ್ಯನ್ಯುಟಿ ಕೇಳ್ಬೋದು. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್ ಆ್ಯಂಡ್ ಆ್ಯನ್ಯುಟಿ, ಎನಿ ಒನ್ ಅಮಾಂಗ್ ದೆಮ್ ವಿಲ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ದಟ್ ಈಸ್ ದ ಫಸ್ಟ್. ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್, ಆ್ಯನ್ಯುಟಿ. ಸೊ ಇವಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇವಿಷ್ಟನ್ನು ಕೂಡ ನೀವು ಕಲ್ತ್ಕೊಂಡ್ರೆ ಒಂದು ಕ್ವಶನ್ ನೀವು ಅಟೆಂಡ್ ಮಾಡಿದಂಗೆ 5 ಮಾರ್ಕ್ಸಿಗೆ. ಮತ್ತೊಂದು ನೋಡಿ, KD ಮೀನ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಡಿಬೆಂಚರ್ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಆದರೂ ಕೇಳ್ಬೋದು, ಅಥವಾ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಬೇಕಾದರೂ ಕೇಳ್ಬೋದು. ಕಾಸ್ಟ್ ಆಫ್ ಡಿಬೆಂಚರು ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್, KD ಅಥವಾ KP ಕೇಳ್ತಾರೆ. ಅವೆರಡನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ನೀವು. 5 ಮಾರ್ಕ್ಸ್ ಭಾಳ ಈಸಿಯಾಗಿರುತ್ತೆ. ನೆಕ್ಸ್ಟ್ ಬಂದರೆ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೇಳ್ತಾರೆ. ಇಲ್ಲ ಅಂತಂದರೆ ಲೆವರೇಜನ್ನು ಕೇಳ್ತಾರೆ. ಲೆವರೇಜ್ ಒಳಗಡೆಗೆ ನಿಮಗೆ ಆಪರೇಟಿಂಗ್ ಲೆವರೇಜ್ ಅಂತ ಬರುತ್ತೆ, ಅದನ್ನಾದರೂ ಕೇಳ್ಬೋದು. ಫೈನಾನ್ಷಿಯಲ್ ಲೆವರೇಜ್ ಅಂತ ಹೇಳ್ತಾರೆ, ಅದನ್ನಾದರೂ ಕೇಳ್ಬೋದು. ಇನ್ನೊಂದು ಕಂಬೈನ್ಡ್ ಲೆವರೇಜ್ ಅಂತ ಬರುತ್ತೆ, ಅದು 5 ಮಾರ್ಕ್ಸ್ ಯೂಶ್ವಲಿ ಕೇಳಲ್ಲ. ಯಾಕಂದರೆ ಕಂಬೈನ್ಡ್ ಲೆವರೇಜ್ಗೆ ಆಪರೇಟಿಂಗ್ ಲೆವರೇಜು ಮತ್ತು ಫೈನಾನ್ಷಿಯಲ್ ಲೆವರೇಜ್ ಎರಡನ್ನೂ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕಂಬೈನ್ಡ್ ಲೆವರೇಜನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ 5 ಮಾರ್ಕ್ಸ್ ಕೇಳಲ್ಲ. ಸೊ ದೀಸ್ ಆರ್ ದ ಕ್ವಶನ್ಸ್, ದೀಸ್ ಆರ್ ದ ಪ್ರಾಬ್ಲಮ್ಸ್ ಆನ್ ವಿಚ್ ಯು ನೀಡ್ ಟು ಮೇಕ್ ಮೋರ್ ಕಾನ್ಸಂಟ್ರೇಷನ್. ಇವುಗಳ ಮೇಲೆ ನೀವು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿದರೆ 15ಕ್ಕೆ 15 ಅಂಕಗಳನ್ನು ತೊಗೊಳ್ಬೋದು. ಒಂದು ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್ ಅಥವಾ ಆ್ಯನ್ಯುಟಿ ಕಂಡುಹಿಡಬೇಕು, ಮತ್ತು KD ಅಂದರೆ ಕಾಸ್ಟ್ ಆಫ್ ಡಿಬೆಂಚರು ಅಥವಾ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಡಿಬೆಂಚರ್ ಅಥವಾ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್, ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಆಪರೇಟಿಂಗ್ ಲೆವರೇಜು ಅಥವಾ ಫೈನಾನ್ಷಿಯಲ್ ಲೆವರೇಜು ಅದನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ವಿಚ್ ಯು ನೀಡ್ ಟು ಮೇಕ್ ಫೋಕಸ್. ಇವುಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಔಟ್ ಆಫ್ 15ಗೆ 15 ಅಂಕ ಮಾರ್ಕ್ಸನ್ನು ಕೂಡ ನೀವು ತೊಗೊಳ್ತೀರ. 2 ಥಿಯರಿ ಕ್ವಶನ್ಸ್ ಇರ್ತದೆ, ಥಿಯರಿನಲ್ಲಿ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ದಟ್ ಮೀನ್ಸ್ ಯು ಕೆನಾಟ್ ಗೆಟ್ ದ ಔಟ್ ತೆಗೆದುಕೊಳ್ಳೋಕೆ ಆಗದೇ ಇರ್ಬೋದು, ಓದಿದ್ರೆ ಬರುತ್ತೆ. ಇಲ್ಲ ಪ್ರಾಬ್ಲಮ್ಸ್ ಅಲ್ಲಂದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಲೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಬರೋಣ ಸೆಕ್ಷನ್ ಸಿ. ವೆನ್ ಇಟ್ ಕಮ್ಸ್ ಟು ಸೆಕ್ಷನ್ ಸಿ, 5 questions will be raised. 5 questions will be asked under section C. Out of 5 questions, you need to attend only 3 questions. So each question carries 10 marks. 2 questions will be from theory. 2 ಪ್ರಶ್ನೆಗಳನ್ನು ಥಿಯರಿ ಭಾಗದಿಂದ ಕೇಳ್ತಾರೆ. ಇನ್ನು 3 ಕ್ವಶನ್ಸ್ಗಳನ್ನು ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಆಗಿರ್ತದೆ ಅಂತೇಳಿ. ಆ 2 ಥಿಯರಿ ಬಿಟ್ಟರೆ 3 ಪ್ರಾಬ್ಲಮ್ ಯಾವ್ಯಾವ್ದ್ರ ಮೇಲೆ ಕೇಳ್ತಾರೆ ಅಂತಂದರೆ, ಒಂದು ಎಸ್ಟಿಮೇಷನ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್, ಭಾಳ ಸಿಂಪಲ್ ಆಗಿರುತ್ತೆ, ಈಸಿಯಾಗಿರುತ್ತದೆ. ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಗೊತ್ತಿರಬೇಕು. ಮತ್ತು ಕ್ಯಾಲ್ಕುಲೇಷನ್ ಆಫ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಆವರೇಜ್ ರೇಟ್ ಆಫ್ ರಿಟರ್ನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್, ಅರ್ನಿಂಗ್ ಪರ್ ಶೇರ್. ಓಕೆ, ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು. 10 ಮಾರ್ಕ್ಸಿಗೆ ಇವಿಷ್ಟರಲ್ಲಿ ಯಾವುದಾದ್ರೂ 2 ಕೇಳ್ತಾರೆ ಅಥವಾ 3 ಕೇಳ್ಬೋದು. IRR, ARR, NPV, PBP, EPS ಇವಿಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ PBP ಹೇಳಿದ್ದೀನಿ 5 ಮಾರ್ಕ್ಸ್. ಇಲ್ಲಿ PBP ಕೇಳಿದರೆ ಇಲ್ಲಿ ಸಾಮಾನ್ಯ PBP ಕೇಳೋದಿಲ್ಲ ಅಲ್ವಾ? ಓಕೆ, ಇನ್ನು ಉಳಿದಿದ್ರಲ್ಲಿ ಯಾವುದಾದ್ರೂ 2 ಅಥವಾ 3 ಕೇಳ್ತಾರೆ. IRR ಕೇಳ್ಬೋದು, ERR ಕೇಳ್ಬೋದು, NPV ಕೇಳ್ಬೋದು, PBP ಕೇಳ್ಬೋದು,
ಅಥವಾ ಅರ್ನಿಂಗ್ ಪರ್ ಶೇರ್ ಬೇಕಾದ್ರು ಕೇಳ್ಬೋದು, ನೆನಪಿರಲಿ ಅದು. ನೆಕ್ಸ್ಟ್ ಬರೋಣ ಥರ್ಡ್ ಒನ್, ವಾಟರ್ಸ್ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇರ್ತದೆ. ವಾಟರ್ಸ್ ಫಾರ್ಮುಲಾ ಮೇಲೆ ಮತ್ತು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಅದು ಆಪರೇಟಿಂಗ್ ಲೆವರೇಜ್ ಆಗಿರ್ಬೋದು, ಫೈನಾನ್ಷಿಯಲ್ ಲೆವರೇಜ್ ಆಗಿರ್ಬೋದು ಮತ್ತು ಕಂಬೈನ್ಡ್ ಲೆವರೇಜ್, ಇವು ಮೂರು ಸೇರಿಸಿ ಕೇಳ್ಬೋದು ಲೆವರೇಜಸ್ ಮೇಲೆ ಅಲ್ವಾ. ಒಂದು ವೇಳೆ ಇಲ್ಲೇ 5 ಮಾರ್ಕ್ಸಿಗೆ ಕೇಳಿದ್ರೆ ಅವಾಗ ಇಲ್ಲಿ ನಿಮಗೆ ಇದು ಕೇಳಲ್ಲ, ಅವಾಗ ಇವಿಷ್ಟರಲ್ಲೇ ಕೇಳ್ತಾರೆ ಹಾಗೆ. ಬಟ್ ಇವಿಷ್ಟ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗತ್ತೆ. ಓಕೆ, 10 ಮಾರ್ಕ್ಸಿಗೆ ಏನೇನು ನೋಡ್ಕೊಳ್ಬೇಕಂದ್ರೆ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ARR, IRR, NPV, PBP ಮತ್ತು ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ಶೇರ್, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಲೆವರೇಜಸ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಲೆವರೇಜಸ್ ಒಂದು ಆಪರೇಟಿಂಗ್ ಲೆವರೇಜು, ಫಿಕ್ಸ್ಡ್ ಲೆವರೇಜು ಅಥವಾ ಕಂಬೈನ್ಡ್ ಲೆವರೇಜು, ಇವು ಮೂರನ್ನು ಸೇರಿಸಿ ಅಷ್ಟು ನೋಡ್ಕೊಂಬಿಟ್ರೆ 10 ಮಾರ್ಕ್ಸ್ ನೀವು ಅದನ್ನು ಕೂಡ ಕಲ್ತಂಗೆ. ಸೊ 15 ಆಯಿತು ಪ್ಲಸ್ 10, ಸಾರಿ 15 ಆಯಿತು ಪ್ಲಸ್ 30, 45 ಮಾರ್ಕ್ಸ್ ನೀವು ತೊಗೊಂಡ್ಬಿಟ್ಟಿರ, 45 ಮಾರ್ಕ್ಸ್ ತೊಗೊಂಡ್ಬಿಟ್ಟು. ಇದನ್ನು 2 ಮಾರ್ಕ್ಸಿಂದ ನಾನು ಸೆಟ್ ಆಫ್ ಕ್ವಶನ್ಸ್ ನಾನು ನಿಮಗೆ ಹೇಳ್ತೀನಿ, ನೀವು ಅದೆಷ್ಟು ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕಾಗುತ್ತೆ. ಮೋರ್ ಆರ್ ಲೆಸ್ ದ ಕ್ವಶನ್ಸ್ ವಿಲ್ ಬಿ ಫೆಚ್ಡ್ ಫ್ರಮ್ ದ್ಯಾಟ್ ಲೀಸ್ಟ್ ಓನ್ಲಿ. ಅಷ್ಟು ಇಂಪಾರ್ಟೆಂಟ್ ಇರೋ ಕ್ವಶನ್ಸನ್ನು ಕೊಡ್ತೀನಿ ದಾವಣಗೆರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಸೆಕ್ಷನ್ ಡಿ. ವೆನ್ ಇಟ್ ಕಮ್ಸ್ ಟು ಸೆಕ್ಷನ್ ಡಿ ಬಂದರೆ ಇಲ್ಲಿ ಆಲ್ರೆಡಿ ನೀವು ಮೇಲೆ ಕಲ್ತ್ಕೊಂಡ್ಬಿಟ್ಟಿರ್ತೀರ. ಈಗ ನೋಡಿ, ಒಂದು ಲೆವರೇಜಸ್ ಕೇಳ್ತಾರೆ, ಇಲ್ಲಿ ಆಪರೇಟಿಂಗ್ ಲೆವರೇಜು, ಫೈನಾನ್ಷಿಯಲ್ ಲೆವರೇಜು ಮತ್ತು ಕಂಬೈನ್ಡ್ ಲೆವರೇಜು. ಇಲ್ಲಿ ಒಂದು ವೇಳೆ 15 ಮಾರ್ಕ್ಸ್ 10 ಮಾರ್ಕ್ಸಿಗೆ ಕೇಳಿಲ್ಲ ಅಂತಂದರೆ ಅದನ್ನು 15 ಮಾರ್ಕ್ಸಿಗೆ ಕೇಳ್ತಾರೆ. ಅಲ್ಲಿ ಕೇಳಿಲ್ಲ ಅಂದರೆ ಇಲ್ಲಿ ಕೇಳ್ತಾರೆ, ಇಲ್ಲಿ ಕೇಳಿಲ್ಲ ಅಂದರೆ ಅಲ್ಲಿ ಕೇಳ್ತಾರೆ, ಆ ರೀತಿ. ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು 10ಗಾದ್ರೂ ಕೇಳ್ಬೋದು, 15ಗಾದ್ರೂ ಕೇಳ್ಬೋದು, 10ಗಾದ್ರೂ ಕೇಳ್ಬೋದು, 15ಗಾದ್ರೂ ಕೂಡ ಕೇಳ್ಬೋದು. ವರ್ಕಿಂಗ್ ಕ್ಯಾಪಿಟಲ್ ಮೇ ಬಿ ಆಸ್ಕ್ಡ್ ಈದರ್ ಫಾರ್ 10 ಮಾರ್ಕ್ಸ್ ಆರ್ ಫಾರ್ 15 ಮಾರ್ಕ್ಸ್, ಎಲ್ಲಾದರೂ ಕೇಳ್ಬೋದು. ಇಲ್ಲಿ ಕೇಳಿದ್ರೆ ಇಲ್ಲಿ ಕೇಳಲ್ಲ, ಇಲ್ಲಿ ಕೇಳಿದ್ರೆ ಇಲ್ಲಿ ಕೇಳಲ್ಲ, ಬಟ್ ಎರಡರಲ್ಲಿ ಒಂದಂತರ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಮ್ ಟು ದ IRR. ಸೇಮ್ ಇದೇನಿದೆ, ಒಂದು ವೇಳೆ ಇಫ್ ಇಟ್ ಈಸ್ ನಾಟ್ ಆಸ್ಕ್ಡ್ ಅಂಡರ್ ಸೆಕ್ಷನ್ ಸಿ ವಿಲ್ ಬಿ ಆಸ್ಕ್ಡ್ ಅಂಡರ್ ಸೆಕ್ಷನ್ ಡಿ ಫಾರ್ 15 ಮಾರ್ಕ್ಸ್ ಇಟ್ ವುಡ್ ಬಿ ಆಸ್ಕ್ಡ್. ಅವಾಗೇನು ಕೇಳ್ತಾರೆ, ಇಲ್ಲಿ ಯಾವುದಾದ್ರೂ 2 ಅಥವಾ 3 ಕೇಳ್ಬೋದು, ಇಲ್ಲಿ 3 ಅಥವಾ 4 ಕೇಳ್ತಾರೆ. IRR, ARR, NPV, PBP ಮತ್ತು EPS, ಇವಿಷ್ಟು ಸೆಕ್ಷನ್ ಡಿಗೆ. ನೋಡಿ, ಇಡೀ FMಲ್ಲಿ ನೀವಿಷ್ಟು ಕಾನ್ಸಂಟ್ರೇಷನ್ ಮಾಡಿದರೆ 80ಗೆ 80 ತಗೋಬೋದು. ಇಂಟರ್ನಲ್ 20 ಮಾರ್ಕ್ಸ್ಗೆ ನಿಮ್ಮ ಇಂಟರ್ನಲ್ ಅದನ್ನೆಲ್ಲ ನೋಡಿಕೊಂಡು ನೀವು ನಿಮ್ಮ ಪ್ರತಿಭೆ ಅಲ್ಲಿ ಏನೇನು ತೋರಿಸಿರ್ತೀರೋ ಅದ್ರ ಮೇಲೆ ಬರುತ್ತೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಯು ನೀಡ್ ಟು ಕೀಪ್ ಇನ್ ದ ಮೈಂಡ್. ನೀವು ಒಂದು ವಾರದಲ್ಲಿ ಇದಿಷ್ಟನ್ನು ನೀವು ಕರ್ತಲ ಮೂಲಕ ಮಾಡ್ಕೊಳ್ಬೋದು. ಈಗ ಅದರಲ್ಲಿ ಸೆಕ್ಷನೇ ನಾನು ಕೊಡ್ತೀನಿ, ಅದನ್ನ ಸೆಕ್ಷನ್ ಬಿ, ಸೆಕ್ಷನೇ ಕೊಡೋಣ. ಈಗ ಸೆಕ್ಷನ್ ಬಿಗೆ ಬರೋಣ. ಸೆಕ್ಷನ್ ಬಿನಲ್ಲಿ ನಾವು ಏನೇನು ಗೊತ್ತಿರಬೇಕು, ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿದು ಹೇಗೆ ಅಂತ ಗೊತ್ತಿರಬೇಕು. ಯು ಶುಡ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ, ಹೌ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ, ಪೇ ಬ್ಯಾಕ್ ಪೀರಿಯಡ್ ಆ್ಯಂಡ್ ಆ್ಯನ್ಯುಟಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಾಸ್ ಆನ್ ವಿಚ್ ಯು ನೀಡ್ ಟು ಮೇಕ್ ಕಾನ್ಸಂಟ್ರೇಟ್. ಮತ್ತು KD ಮತ್ತು KP, ಕಾಸ್ಟ್ ಆಫ್ ಡಿಬೆಂಚರು, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಲೆವರೇಜ್, ಇವಿಷ್ಟನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಬನ್ನಿ ಹಾಗಾದರೆ ಈಗ ಏನು ಮಾಡೋಣ, ಈಗ 1 by 1 ನಾವು ನೋಡ್ತಾ ಹೋಗೋಣ. ಸೆಕ್ಷನ್ ಬಿನಲ್ಲಿ 5 ಮಾರ್ಕ್ಸ್ಗೆ ಫಸ್ಟು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಓಕೆ, ನೆಕ್ಸ್ಟ್ ಮತ್ತು 1 by 1 ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಬನ್ನಿ, ಮೊದಲಿಗೆ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಮತ್ತು PBP ಮತ್ತು ಆ್ಯನ್ಯುಟಿ, ಇವುಗಳ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ. ಸರಿ, ಈಗ 1 by 1 ನೋಡ್ತಾ ಹೋಗೋಣ. ಈಗ ನೋಡಿ, ಈಗ ಫಸ್ಟ್ ಫ್ಯೂಚರ್ ವ್ಯಾಲ್ಯೂ ನೋಡೋಣ, ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ನೋಡೋಣ, PBP ನೋಡೋಣ ಅಂತ, ನೆಕ್ಸ್ಟು EPS ನೋಡೋಣ ಅಂತ. ಈಗ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಬೇಕು ಅಂತಂದರೆ ಹೆಂಗೆ ಕೇಳ್ಬೋದು ಅಂದರೆ, ಈ 4 ವಿಧದಲ್ಲಿ ಕೇಳ್ಬೋದು ಅವರು. ಫ್ಯೂಚರ್ ವ್ಯಾಲ್ಯೂ 4 ವಿಧದಲ್ಲಿ ಕೇಳ್ಬೋದು. ದ ಫ್ಯೂಚರ್ ವ್ಯಾಲ್ಯೂ ಆನ್ ವಿಚ್ ಪ್ರಾಬ್ಲಮ್ಸ್ ಮೇ ಬಿ ರೈಸ್ಡ್ ಆನ್ ದ 4 ಡಿಫರೆಂಟ್ ಫಾರ್ಮುಲಾಸ್, ಬಟ್ ವೆರಿ ಈಸಿ ಫಾರ್ಮುಲಾಸ್ ದಟ್ ಯು ಕ್ಯಾನ್ ಕೀಪ್ ಇನ್ ದ ಮೈಂಡ್. ಬಟ್ ಬಿಫೋರ್ ದಟ್ ವಿ ಶುಡ್ ನೋ ದ ಮೀನಿಂಗ್ ಆಫ್ ದ ಫ್ಯೂಚರ್ ವ್ಯಾಲ್ಯೂ. ಈಗ ಫ್ಯೂಚರ್ ವ್ಯಾಲ್ಯೂ ಅಂದರೆ ಏನಂದರೆ, ಈಗ ಉದಾಹರಣೆ ನಿಮ್ಮ ಹತ್ರ ಒಂದು 10,000 rupees ಇದೆ ಅಂತ ತಿಳ್ಕೊಳ್ಳೋಣ, ಒಂದು 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಈ 10,000 ರೂಪಾಯಿ ಏನು ಮಾಡ್ತೀರಾ ಅಂದರೆ ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟ್ ಮಾಡಿದ ನಂತರ ಎಷ್ಟು, ಒಂದು 2 ರೂಪಾಯಿ ಬಡ್ಡಿಂಗೆ ಇನ್ವೆಸ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇನ್ವೆಸ್ಟ್ ಮಾಡಿದರೆ 1 ವರ್ಷ ಆಗಿ ಮೇಲೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ, ಫ್ಯೂಚರ್ ವ್ಯಾಲ್ಯೂ 1 ವರ್ಷ ಆಗಿ ಮೇಲೆ ಅದರ ವ್ಯಾಲ್ಯೂ ಎಷ್ಟಾಗಬಹುದು, 2 ರೂಪಾಯಿ ಬಡ್ಡಿ ಹಂಗೆ, 3 ರೂಪಾಯಿ ಬಡ್ಡಿ ಹಂಗೆ, 4 ರೂಪಾಯಿ ಬಡ್ಡಿ ಹಂಗೆ, ಈ ರೀತಿಯಾಗಿ. ಇಫ್ ಯು ಹ್ಯಾವ್ 10,000 rupees in your hand and if you have invested it at 10% rate of interest, then what would be the value of this present value after 1 year ಅನ್ನೋದನ್ನು. 1 ವರ್ಷ, ಅದಕ್ಕೆ ಫಾರ್ಮುಲಾ ಏನು ಮಾಡ್ತೀರಂದರೆ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ 1 year. ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಯು ಹ್ಯಾವ್ ಓನ್ಲಿ 10,000 rupees ದಟ್ ಯು ಹ್ಯಾವ್ ಇನ್ವೆಸ್ಟೆಡ್. ನಿಮ್ಮ ಹತ್ರ 10,000 ಇದೆ, 10,000 ಮಾತ್ರ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಸಿಂಗಲ್ ಕ್ಯಾಶ್ ಫ್ಲೋ. ನಿಮ್ಮ ಹತ್ರ 10,000 ರೂಪಾಯಿ ಒಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ದೀರಾ, 20,000 ರೂಪಾಯಿ ಒಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ದೀರಾ.
30,000 ರೂಪಾಯಿ ಒಂದು ಹತ್ರ ಇನ್ವೆಸ್ಟ್ ಮಾಡಿದರೆ ಅದು ಸಿಂಗಲ್ ಕ್ಯಾಶ್ ಫ್ಲೋ ಅಲ್ಲ, ಮಲ್ಟಿಪಲ್ ಕ್ಯಾಶ್ ಫ್ಲೋ ಅಂತ ಆಗುತ್ತೆ, ಹೌದಲ್ವಾ. ಈಗ ಸಿಂಗಲ್ ಕ್ಯಾಶ್ ಫ್ಲೋ ಮೇಲೆ ನಿಮಗೆ 5 ಮಾರ್ಕ್ಸ್ ಕೇಳೋದು. ಸಿಂಗಲ್ ಕ್ಯಾಶ್ ಫ್ಲೋ ನೋಡ್ಕೊಳ್ಳೋಣ. ಸಿಂಗಲ್ ಕ್ಯಾಶ್ ಫ್ಲೋ ಆದರೆ 1 ವರ್ಷ ಆದಮೇಲೆ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಲಿಕ್ಕೆ ಇಯರ್ ಈಸ್ ದ ಫಾರ್ಮುಲಾ. ಸೊ ಎಫ್ ಫಾರ್ ಫ್ಯೂಚರ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಪಿ ಪ್ಲಸ್ ಪಿ ಇಂಟು ಆರ್. P plus P into R. What is the formula to calculate the present future value of future value for 1 year? 1 ವರ್ಷಕ್ಕೆ ಮಾತ್ರ. 1 ವರ್ಷ ಆಗಿ ಮೇಲೆ 10,000 ಇದೆ, 1 ವರ್ಷ ಆಗಿ ಮೇಲೆ ಅದರ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂತ ಕಂಡುಹಿಡಲಿಕ್ಕೆ P plus P into R ಅಷ್ಟೇ. P plus P into R 1 year ಆದರೆ. ನೆಕ್ಸ್ಟ್ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ ಮೋರ್ ದೆನ್ 2 years. ಮೋರ್ ದೆನ್ ಆರ್ ಈಕ್ವಲ್ ಟು 2 years. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳ ಬಗ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಏನು ಮಾಡಿದ್ದೀರಾ, ಪಿ ಪ್ಲಸ್ ಪಿ ಇಂಟು ಆರ್ ಮಾಡಿದಿರಿ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ ಫ್ಯೂಚರ್ ವ್ಯಾಲ್ಯೂ ಎಫ್ ಈಸ್ ಈಕ್ವಲ್ ಟು ಪಿ ಇಂಟು ಆರ್ ಪ್ಲಸ್ ಎನ್ ಟು ದ ಪವರ್ ಆಫ್ ಎನ್. ಸರ್ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಅಲ್ವಾ. ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ಇಲ್ಲೇನು ಮಾಡ್ತೀರಾ, ಪಿ ಪ್ಲಸ್ ಪಿ ಇಂಟು ಆರ್. ಇಲ್ಲೇನು ಮಾಡ್ತೀರಾ, ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ಇದು ಫಾರ್ 2 years ಆರ್ ಮೋರ್ ದೆನ್ 2 yearsಗಾದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಇಲ್ಲಿ ಎಫ್ ಅಂದರೆ ಫ್ಯೂಚರ್ ವ್ಯಾಲ್ಯೂ, ಪಿ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಆ ವ್ಯಾಲ್ಯೂ, ಇಂಟು 1 ಪ್ಲಸ್ ಆರ್. ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಫಾರ್ 2 years ಆದರೆ ಇಲ್ಲಿ 2 ಅಂತ ಬರ್ಕೊಳ್ತೀರಾ, 3 years ಆದರೆ 3, 4 years ಆದರೆ 4, ಆ ರೀತಿಯಾಗಿ ಬರುತ್ತೆ. 1 yearಗಾದರೆ ಎಫ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು ಆರ್. ಫಾರ್ ಮೋರ್ ದೆನ್ 2 yearsಗಾದರೆ ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ಓಕೆ, 1 ಪ್ಲಸ್ ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್. ಇದು 1 yearಗಾದರೆ. ಹಾಫ್ ಇಯರ್ಗಾದರೆ ಏನು ಮಾಡ್ತೀರಾ, ಹಾಫ್ ಇಯರ್ಗೆ ಸೇಮ್ ಫಾರ್ಮುಲಾ ಆರ್ ಡಿವೈಡೆಡ್ ಬೈ ಎಮ್ ಬರ್ತದೆ, ಇಲ್ಲಿ ಎಮ್ ಇಂಟು ಎನ್ ಬರ್ತದೆ. ಅಂದರೆ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ ಹಾಫ್ ಇಯರ್. ಹಾಫ್ ಇಯರ್ಗಾದರೆ ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎಮ್ ಟು ದ ಪವರ್ ಆಫ್ ಎಮ್ ಇಂಟು ಎನ್ ಅಂತೇಳಿ ಅಲ್ವಾ. ಇದಕ್ಕೇನು ವ್ಯತ್ಯಾಸ ಇದೆ ನೋಡಿ. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಿಗಾದರೆ ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಎನ್. ಅದೇ ಏನಾದರೂ ಹಾಫ್ ಇಯರ್ಗಾದರೆ, ಹಾಫ್ ಇಯರ್ಗೆ ಏನು ಮಾಡ್ತೀರಾ, ಪಿ ಎಫ್ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎಮ್ ಟು ದ ಪವರ್ ಆಫ್ ಎಮ್ ಎನ್ ಅಲ್ವಾ. ಸೇಮ್ ಇದೆ, ಇಲ್ಲಿ ಡಿವೈಡೆಡ್ ಬೈ ಎಮ್, ಇಲ್ಲಿ ಎಮ್ ಮಾಡ್ತೀರಾ. ಓಕೆನಾ. ಇಲ್ಲಿ ಪಿ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಈಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್. ಎಮ್ ಅಂತಂದರೆ ಹಾಫ್ ಇಯರ್ ಅಲ್ಲ. ಹಾಫ್ ಇಯರ್ ಅಂತಂದರೆ ಹಾಫ್ ಇಯರ್ ಅಂದರೆ 1 ವರ್ಷ ಎಷ್ಟು ಭಾಗ ಡಿವೈಡ್ ಮಾಡೋಕೆ, ಹಾಫ್ ಆಗ್ಬೇಕಂದ್ರೆ 2 ಭಾಗ ಡಿವೈಡ್ ಮಾಡೋಕೆ, ಅಂದರೆ ಎಮ್ ಮೀನ್ಸ್ 2. ಆಲ್ವೇಸ್ ಎಮ್ ವ್ಯಾಲ್ಯೂ 2. ಹಾಫ್ ಇಯರ್ ಅಂದರೆ ಏನು, 1 ವರ್ಷ 2 ಭಾಗ ಡಿವೈಡ್ ಮಾಡ್ತೀರಂತ 2 ಅಂತ. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಅಲ್ವಾ, ಎಮ್ ಇಂಟು ಎನ್ ಅಂತ ಹೇಳ್ತಾ ಇದ್ದಾರೆ. ಹಾಫ್ ಇಯರ್ಲಿ ಪ್ರತಿ 6 ತಿಂಗಳಿಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದಾದರೆ. ನೆಕ್ಸ್ಟ್ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ ಕ್ವಾರ್ಟರ್ ಆಫ್ ಇಯರ್. ಅಂದರೆ ಕ್ವಾರ್ಟರ್ ಅಂದರೆ ಏನಪ್ಪ ಅಂದರೆ ಕಾಲು ವರ್ಷ ಅಂತ. ಹಾಫ್ ಇಯರ್ ಅಂದರೆ ಅರ್ಧ ವರ್ಷ, ಕ್ವಾರ್ಟರ್ ಅಂತಂದರೆ ಕಾಲು ವರ್ಷ ಅಂತಂದರೆ 3 ತಿಂಗಳು. ಕಾಲು ವರ್ಷ ಅಂತಂದರೆ 3 ತಿಂಗಳು. ಅಂದರೆ 1 ವರ್ಷ ಏನಿದೆಯಲ್ಲ, ಈ 1 ವರ್ಷ ಅಂದರೆ 12 ತಿಂಗಳನ್ನು ಕಾಲು ಭಾಗ ಅಂತಂದರೆ ಡಿವೈಡೆಡ್ ಬೈ 4 ಮಾಡಬೇಕು ನಾವು ಅಲ್ವಾ. ಆವಾಗ 3 ತಿಂಗಳು ಬರ್ತದೆ. 3 ತಿಂಗಳು ಒಂದು ಕಾಲು ಭಾಗ ಅಲ್ವಾ. ಹಾಫ್ ಇಯರ್ ಅಂದರೆ ವರ್ಷವನ್ನು 2 ಭಾಗ ಡಿವೈಡ್ ಮಾಡಬೇಕು. ಕ್ವಾರ್ಟರ್ ಅಂದರೆ ವರ್ಷವನ್ನು 4 ಭಾಗ ಡಿವೈಡ್ ಮಾಡಬೇಕು. 4 ಭಾಗ ಅಂದರೆ ಇದಕ್ಕೇನು ವ್ಯತ್ಯಾಸ ನೋಡಿ, ಎಮ್ ಇರೋ ಜಾಗದಲ್ಲಿ ಕ್ಯೂ ಬಂದಿದೆ. ಅಂದರೆ ಕ್ವಾರ್ಟರ್ ಆಫ್ ಇಯರ್ ಅಂತ ಬಂದಾಗ ಎಫ್ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ಕ್ಯೂ ಮೀನ್ಸ್ ಕ್ವಾರ್ಟರ್ ಅಂದರೆ 4 ಟು ದ ಪವರ್ ಆಫ್ ಕ್ಯೂ ಇಂಟು ಎನ್. ಕ್ಯೂ ಅಂದರೆ 4, ಎಮ್ ಅಂದರೆ ಯಾವಾಗಲೂ 2, ಕ್ಯೂ ಅಂದರೆ ಯಾವಾಗಲೂ 4. ನೆನ್ಪಿಟ್ಕೊಳ್ಳಿ. ಇದಿಷ್ಟು ಫಾರ್ಮುಲಾ ನೆನ್ಪಿಟ್ಕೊಂಬಿಟ್ರೆ ಆಯಿತು. ಒಂದು ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ 1 year. ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ 1 year ಅದಕ್ಕೇನು ಮಾಡ್ತೀರಾ, ಎಫ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಇಂಟು ಆರ್. ನೆಕ್ಸ್ಟು ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ 2 or more years. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಾತಂದರೆ ಏನು ಮಾಡ್ತೀರಾ, ಫ್ಯೂಚರ್ ವ್ಯಾಲ್ಯೂ ಮೀನ್ಸ್ ಎಫ್ ಈಸ್ ಈಕ್ವಲ್ ಟು, ಅದಕ್ಕೆ ಬಂದಾಗ ಎರಡನೇದಾಗಿ ಎಫ್ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಅಲ್ಲ, ಪಿ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್.
ಹಾಫ್ ಇಯರ್ಲಿ ಬಂದರೆ ಏನು ಮಾಡ್ತೀರಾ, ಎಫ್ ಈಸ್ ಈಕ್ವಲ್ ಟು ಪಿ ಇಂಟು 1 + r ಡಿವೈಡೆಡ್ ಬೈ ಎಮ್ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಎಮ್ ಇಂಟು ಎನ್. ಅದೇ ಏನಾದರೂ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಅಂತ ಬಂದಾಗ ಎಫ್ ಈಸ್ ಈಕ್ವಲ್ ಟು ಪಿ ಇಂಟು 1 + r ಡಿವೈಡೆಡ್ ಬೈ ಕ್ಯೂ ಟು ದ ಹೋಲ್ ಪವರ್ ಟು ದ ಪವರ್ ಆಫ್ ಕ್ಯೂ ಇಂಟು ಎನ್. ಕ್ಯೂ ಅಂದರೆ 4, ಎಮ್ ಅಂತಂದರೆ 2 ಆಗಿರುತ್ತೆ. ಇವಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಯೂಸ್ವಲಿ 5 ಮಾರ್ಕ್ಸಿಗೆ ಕೇಳಿದಾಗ ಸಿಂಗಲ್ ಕ್ಯಾಶ್ ಫ್ಲೋದು 1 ಇಯರ್ಗೆ ಕೇಳ್ತಾರೆ. 1 ಇಯರ್ಗೆ ಕೇಳ್ತಾರೆ. ಪಿ + ಪಿ ಇಂಟು ಆರ್. ಮೋರ್ ದೆನ್ 2 ಇಯರ್ಸಿಗೆ ಕೊಟ್ಟರೆ ಏನು ಮಾಡ್ತೀರ ಅಂತಂದರೆ ಪಿ ಇಂಟು 1 + r ಟು ದ ಪವರ್ ಆಫ್ ಎನ್ ಮಾಡಿ. ಇನ್ನು ಕೆಳಗಿಂದ ಏನಿಲ್ಲ, ಡಿವೈಡೆಡ್ ಬೈ ಹಾಫ್ ಇಯರ್ಲಿ ಆದರೆ ಡಿವೈಡೆಡ್ ಬೈ ಎಮ್ ಆಗುತ್ತೆ, ಆರ್ ಬೈ ಎಮ್ ಆಗುತ್ತೆ, ಇಲ್ಲಿ ಎಮ್ ಇಂಟು ಎನ್ ಆಗುತ್ತೆ. ಕ್ವಾರ್ಟರ್ಲಿ ಆತಂದರೆ ಆರ್ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ, ಕ್ಯೂ ಇಂಟು ಎನ್ ಆಗುತ್ತೆ ಅಲ್ವಾ. ಓಕೆ, ಈಗ ಒಂದು ಪ್ರಾಬ್ಲಮನ್ನು ನೋಡ್ತಾ ಬರೋಣ ಬನ್ನಿ. ಓಕೆನಾ, ಈಗ ಒಂದು ಪ್ರಾಬ್ಲಮ್ ನೋಡೋಣ. ಸಿಂಗಲ್ ಕ್ಯಾಶ್ ಫ್ಲೋ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತೀರಿ. ಎಸ್ ಈಗ ಇಲ್ಲೊಂದು ಪ್ರಾಬ್ಲಮ್ ಹೇಳಿದ್ದಾರೆ ನೋಡಿ. ಹಿಯರ್ ಈಸ್ ದ ಪ್ರಾಬ್ಲಮ್. ನೌ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದ ಪ್ರಾಬ್ಲಮ್. ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 10,000. ಈಗ ನಿಮ್ಮ ಕೈಯಲ್ಲಿ ಒಂದು 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 10,000. ಇಟ್ ಈಸ್ ಇನ್ವೆಸ್ಟೆಡ್ ಫಾರ್ 1 ಇಯರ್. ಅದನ್ನು 1 ವರ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. ಅದಕ್ಕೆ 10% ಬಡ್ಡಿ ಅಂತೆ. ಪರ್ ಆನಮ್ ಅಂದರೆ ವರ್ಷಕ್ಕೆ 10% ಬಡ್ಡಿ ಅಂತೆ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 10,000 ಆಫ್ಟರ್ 1 ಇಯರ್. ಈಗ ನಿಮ್ಮ ಕೈಲಿರ್ತಕ್ಕಂಥ 10,000ದ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗ್ಬೋದು? 10% ಇಂಟ್ರೆಸ್ಟ್ ಹಂಗೆ ಯಾರಿಗಾದ್ರೂ ನೀವು ಕೊಟ್ಟರೆ 1 ವರ್ಷ ಆಗಿದ್ಮೇಲೆ ಅದ್ರ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 10,000 ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದ ಫ್ಯೂಚರ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅಲ್ವಾ. ಫೈನ್. ಈಗ ಉದಾಹರಣೆ ಇಷ್ಟ ತಿಳ್ಕೊಳ್ಳಿ ನೀವು. 10,000 ರೂಪಾಯಿ ಇದೆ. 10,000 ರೂಪಾಯಿ ಇದೆ. 10% ಬಡ್ಡಿ ಅಂದರೆ ಎಷ್ಟಾಗುತ್ತೆ ಅಲ್ವಾ? 10,000 ಇಂಟು 10 ಡಿವೈಡೆಡ್ ಬೈ 100 ಅಲ್ವಾ. 10,000 ಇಂಟು 10 ಡಿವೈಡೆಡ್ ಬೈ 100. ಇಲ್ಲಿಗೆ ನೀವೇನು ಮಾಡ್ತೀರಾ, 2 0ಗೆ 2 0 ಮಾಡಿದರೆ ಇಲ್ಲಿ 1,000 ರೂಪಾಯಿ ಆಗುತ್ತೆ. ಫ್ಯೂಚರ್ ವ್ಯಾಲ್ಯೂ 10,000 ಪ್ಲಸ್ 1,000 ಬಡ್ಡಿ ಸೇರುತ್ತೆ, 2 ಸೇರಿ 11,000 ರೂಪಾಯಿ ಆಗುತ್ತೆ. ಈಗ ನಿಮ್ಮ ಕೈಯಲ್ಲಿರ್ತಕ್ಕಂಥ 10,000ದ ಫ್ಯೂಚರ್ ವ್ಯಾಲ್ಯೂ 11,000 ರೂಪಾಯಿ ಅಂತ ನೀವು ಹೇಳ್ತೀರಾ. ಬಟ್ ಆದರೆ ನೀವು ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ, ಫಾರ್ಮುಲಾ ಹಾಕಿ ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೆ ಅಲ್ವಾ. ಅದನ್ನು ಮಾಡೋದು ಹೇಗೆ ಅಂತ ಇದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೋಡಿ. ದ ಪ್ರೆಸೆಂಟ್ ವ್ಯಾಲ್ಯೂ ಇಸ್ 10,000. ಇಟ್ ಈಸ್ ಇನ್ವೆಸ್ಟೆಡ್ ಫಾರ್ 1 ಇಯರ್. 1 ವರ್ಷ ಅಂತ ಹೇಳಿದ್ದಾರೆ. 1 ವರ್ಷಕ್ಕೆ ಫಾರ್ಮುಲಾ ಏನು ಅಂತ ನಿಮಗೆ ಗೊತ್ತಿದೆ ಹೌದಲ್ವಾ. ಸೊ ಅದಕ್ಕೆ ನಾವು ಫಾರ್ಮುಲಾ ಹಾಕಿ ಅಪ್ಲೈ ಮಾಡೋಣ. ಇದಕ್ಕೇನು ಮಾಡಬೇಕು ಅಂತಂದರೆ, ಈಗ ಫಾರ್ಮುಲಾ ಗೊತ್ತಿದೆ ನಿಮಗೆ. ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಫಸ್ಟ್ ಹೆಡ್ಡಿಂಗನ್ನು ಸ್ಪಷ್ಟವಾಗಿ ಬರೀಬೇಕು. ಕ್ಯಾಲ್ಕುಲೇಷನ್ ಆಫ್, ನೀವೇನು ಮಾಡ್ತೀರಂತ ಗೊತ್ತಾಗಬೇಕಲ್ವ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ರುಪೀಸ್ 10,000. ಇದನ್ನು ಬರ್ಕೊಳ್ಳಿ ಹೆಡ್ಡಿಂಗಲ್ಲಿ ಸೊಲ್ಯೂಷನ್ ಒಳಗಡೆಗೆ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ 10,000. 10,000ದ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಅಂದರೆ, ಓಕೆ 10,000ದ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ? ಫಾರ್ಮುಲಾ ಗೊತ್ತಿದೆ ನಮಗೆ. ಎಫ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ಪಿ ಪ್ಲಸ್ ಪಿ ಇಂಟು ಆರ್ ಅಲ್ವಾ. ಪಿ ಪ್ಲಸ್ ಪಿ ಇಂಟು ಆರ್. ಪಿ ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? 10,000 ಇದೆ. ಈಕ್ವಲ್ಸ್ 10,000 ಪ್ಲಸ್ ಇದೆ, ಪ್ಲಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪಿ. ಪಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? 10,000 ಇದೆ. ಇಂಟು ಆರ್. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ ಇಲ್ಲಿ? 10% ಹೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದರೆ 10% ಹೇಳಿದ್ದಾರೆ. ಸೊ ಪಿ ಇಂಟು 10 ಡಿವೈಡೆಡ್ ಬೈ 100 ಅಲ್ವಾ, ಈಸ್ ಈಕ್ವಲ್ ಟು, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ 10,000 ಇದೆ, ಪ್ಲಸ್ 10,000 ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಯಿತು? 1,000 ರೂಪೀಸ್ ಆಯಿತು. ಈಗ 10,000 ಪ್ಲಸ್ 1,000 ಈಸ್ ಈಕ್ವಲ್ ಟು 11,000. ಎಕ್ಸಾಕ್ಟ್ಲಿ ಆಗಲೇ ಏನು ಮಾಡಿದ್ದು ನಾವು ಸೇಮ್ ಅದೇ ಥರ ಪ್ರೂವ್ ಮಾಡಬೇಕು ನೀವುಗಳು. 1 ಇಯರ್ ಅಂದ ತಕ್ಷಣ ನೆನಪಿಟ್ಕೊಳ್ಳಿ, ಪಿ ಪ್ಲಸ್ ಪಿ ಇಂಟು ಆರ್, ಪಿ ಪ್ಲಸ್ ಪಿ ಇಂಟು ಆರ್ ಅಂತ ನೀವು ಇದನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು. ಇದು ಮೊದಲನೇ ಪ್ರಶ್ನೆ ಆಯಿತು, ಸರಿನಾ. ಇನ್ನೊಂದು ಪ್ರಶ್ನೆ ನೋಡೋಣ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ನೋಡಿ, ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಅಂದ್ಕೊಳ್ಳೋಣ. ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 50,000. ಈಗಿರ್ತಕ್ಕಂಥ ಮೌಲ್ಯ ಎಷ್ಟಿದೆ? 50,000. ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 50,000. ಇಟ್ ಈಸ್ ಇನ್ವೆಸ್ಟೆಡ್ ಫಾರ್ 1 ಇಯರ್. ಅದನ್ನು 1 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5% ಅಂತ ಹಾಕ್ಕೊಳ್ಳೋಣ. ದ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಮಾಡೋಣ? 5% ಅಂತ ಅಂದ್ಕೊಳ್ಳೋಣ ಪರ್ ಆನಮ್. 50,000 rupees you are having and you have invested it somewhere
ಅಟ್ ದ ರೇಟ್ ಆಫ್ 5%. 5% ನಂಗೆ ಬಡ್ಡಿ ಯಾರಿಗಾದರೂ ಕೊಟ್ಟಿದ್ದೀರಾ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದಟ್ 50,000. ಎರಡನೇ ಪ್ರಶ್ನೆ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 50,000 ಆಫ್ಟರ್ 1 ಇಯರ್. 1 ವರ್ಷದ ನಂತರ ಆ 50,000 ವ್ಯಾಲ್ಯೂ ಎಷ್ಟಾಗ್ಬೋದು? ಸೇಮ್ 1 ಇಯರ್ಗೆ ಅಂತ ಹೇಳಿದಾರಲ್ವಾ, P + P × R. ಓಕೆ, ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ 50,000 ಅಂತ ಬರ್ಕೊಳ್ತೀನಿ ಸೊಲ್ಯೂಷನ್ ಒಳಗೆ. ಈಗ F = P + P × R. 1 ಇಯರ್ ಆಗಿರೋದ್ರಿಂದ ಈಗ P ವ್ಯಾಲ್ಯೂ ಎಷ್ಟಿದೆ? 50,000 ಇದೆ ಅಲ್ವಾ. P 50,000 ಪ್ಲಸ್ ಇದೆ, ಪ್ಲಸ್ ಹಾಕೋಣ. P ಅಂದರೆ 50,000 ಇಂಟು R. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದರೆ? 5% ಹೇಳಿದ್ದಾರೆ. ಸೊ 5/100 ಹಾಕ್ತೀನಿ ಅಲ್ವಾ. 5/100. ಸೊ ಈಗ ಏನು ಮಾಡೋಣ, ಈ 50,000 ಹಾಗೆ ಉಳಿತು, 50,000 ಹಾಗೆ ಉಳಿತು, ಪ್ಲಸ್ 50,000 ಇಂಟು 5/100. 5/100 ಇಲ್ಲಿಗೆ 20ಗೆ 20 ಕ್ಯಾನ್ಸಲ್ ಆಯಿತು. 5 25 ಅಂದರೆ 2,500 ರೂಪಾಯಿ ಆಯಿತು. 2,500 ಆಯಿತು. 50,000 ಪ್ಲಸ್ 2,500 52,500 ಗೊತ್ತಾಗ್ತಿದಲ್ವಾ. ಹೀಗೆ ನೀವು ಫ್ಯೂಚರ್ ವ್ಯಾಲ್ಯೂ ಬಹಳ ಸಿಂಪಲ್ ಆಗಿದೆ. ಮತ್ತು ಸರ್ ಇದರಲ್ಲಿ ಏನಾದರೂ ಟ್ವಿಸ್ಟ್ ಕೇಳ್ತಾರ? ಏನು ಟ್ವಿಸ್ಟ್ ಕೇಳಲ್ಲ. 1 ಇಯರ್ದಾದರೆ ನೇರವಾಗಿ ನಿಮಗೆ ಇಷ್ಟ ಕೇಳೋವಂಥದ್ದು ನೀವು ಈಸಿಯಾಗಿ ಮಾಡ್ಬೋದು. 5 ಮಾರ್ಕ್ಸಿಗೆ ಫ್ಯೂಚರ್ ವ್ಯಾಲ್ಯೂ ನೀವು ಹೀಗೆ ಮಾಡ್ಕೊಳ್ಳಿ, ಸರಿನಾ. ಇದು ಫ್ಯೂಚರ್ ವ್ಯಾಲ್ಯೂ. ಮತ್ತು ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳ್ತಾರೆ ಅಂತ ಹೇಳಿದ್ರು. ಈಗ 3ನೇ ಪ್ರಾಬ್ಲಮ್ ನೋಡೋಣ. ಸೊ 3ನೇ ಪ್ರಾಬ್ಲಮ್ಮು ನಿಮಗೆ ಈ ರೀತಿಯಾಗಿ ಕೇಳ್ಬೋದು. ಓಕೆ, ಫಾರ್ 5 ಇಯರ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಇದು 10% ಕೇಳಿರೋಣ. ಈಗೇನಾಯಿತು? 1 ಇಯರ್ ಇಲ್ಲ, ನಂಬರ್ ಆಫ್ ಇಯರ್ಸ್ ಆರ್ ಇನ್ಕ್ರೀಸ್ಡು. ಇಯರ್ಸ್ ಏನಾಯಿತು? ಜಾಸ್ತಿ ಆಯಿತು. ಈಗ ನೋಡಿ, ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 50,000. ಈಗ ನಿಮ್ಮ ಕೈಯಲ್ಲಿ 50,000 ಇದೆ. ದ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 50,000 ಆ್ಯಂಡ್ ಇಟ್ ಈಸ್ ಇನ್ವೆಸ್ಟೆಡ್ ಫಾರ್ 5 ಇಯರ್ಸ್, ನಾಟ್ 1 ಇಯರ್. 5 ಇಯರ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ನಿಮ್ಮ ಹತ್ರ ಒಂದು 50,000 ರೂಪಾಯಿ ಇತ್ತು, ಯಾರಿಗೂ ಏನು ಮಾಡಿದ್ರು? ಒಂದು 5 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಪ್ಪ. ಅಟ್ ದ ರೇಟ್ ಆಫ್ ಮೀನ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10%. 10 ರೂಪಾಯಿ ಬಡ್ಡಿ ಹಂಗೆ ವರ್ಷಕ್ಕೆ, 10 ರೂಪಾಯಿ ಬಡ್ಡಿ ಹಂಗೆ ಯಾರಿಗೊಂದು 50,000 ಕೊಟ್ಟಿದ್ರ 5 ವರ್ಷಕ್ಕೆ. ಹಾಗಾದರೆ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 50,000 ಆಫ್ಟರ್ 5 ಇಯರ್ಸ್. ಅಂದರೆ 5 ವರ್ಷದ ನಂತರ ಆ 50,000 ಮೌಲ್ಯ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್. ಓಕೆ, ವೆರಿ ಸಿಂಪಲ್. ಹೀಗೆ ನೋಡೋಣ. ಇದಕ್ಕೆ ಫಾರ್ಮುಲಾ ಏನಾಗುತ್ತೆ? ಚೇಂಜ್ ಆಗುತ್ತೆ ನೋಡಿ. ಈಗ F = P + P × R. ಅದು 1 ಇಯರಿಗೆ ಆದರೆ ಮಾತ್ರ. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಿದ್ದರೆ ನಿಮಗೆ ಗೊತ್ತಿರಬೇಕದು, ಮರೆಯಂಗಿಲ್ಲ. ಸೊ ಫ್ಯೂಚರ್ ವ್ಯಾಲ್ಯೂ = P × 1 + R to the power of n ಅಲ್ವಾ. ಅದು ನಿಮಗೆ ಗೊತ್ತಿರಬೇಕು, ಕ್ಯಾಲ್ಸಿಯಂ. ಓಕೆನಾ, ಇದಾಯಿತು. ನೆಕ್ಸ್ಟ್ ನೋಡಿ, ಈಗ P ಅಂತಂದರೆ ಏನು? ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? ಪ್ರೆಸೆಂಟ್ ವ್ಯಾಲ್ಯೂ 50,000 ಇದೆ ಅಲ್ವಾ. 50,000 ಪ್ರೆಸೆಂಟ್ ವ್ಯಾಲ್ಯೂ ಇದೆ. P × 1 + R to the power of n. ಇದು ಚೆನ್ನಾಗಿ ನೆನಪಿರಲೇಬೇಕು ನಿಮಗೆ. ಓಕೆ, 50,000 ಇದೆ. 50,000. ಓಕೆ, ಇಲ್ಲಿ 1 ಇದೆ, ಸೊ 1 ಹಾಕೋಣ. ಪ್ಲಸ್ ಇದೆ, ಪ್ಲಸ್ ಹಾಕೋಣ. R ಇದೆ. R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ? 10% ಹೇಳಿದ್ದಾರೆ ಅಲ್ವಾ. 10% ಹೇಳಿದ್ದಾರೆ. ಅಂದರೆ R ಅಂದರೆ 10/100 ಟು ದ ಪವರ್ ಆಫ್ n. n ಅಂತಂದರೆ ನಂಬರ್ ಆಫ್ ಇಯರ್ಸ್ ಅಂತಾಳೆ. ಇಯರ್ಸ್ ಎಷ್ಟು ವರ್ಷಕ್ಕೆ ಕೇಳಿದರೆ? 5 ವರ್ಷಕ್ಕೆ ಕೇಳಿದ್ದಾರೆ. ಸೊ 5 ವರ್ಷಕ್ಕೆ ಕೇಳಿದರೆ 5 ಅಂತ ಮಾಡೋಣ. ಈಗ ನೆಕ್ಸ್ಟ್ ಬರೋಣ. = 50,000. 50,000 ಇಂಟು 1 + R. 1 + 10/100. ಸೊ 10/100 ಅಂತಂದರೆ 0.1 ಅಲ್ವಾ. 10/100 ಅಂದರೆ 0.1 ಆಯಿತು. ಟು ದ ಪವರ್ ಆಫ್ 5 ಕೊಟ್ಟಿದ್ರೆ 5. ನೆಕ್ಸ್ಟ್ ಬರೋಣ. = ಮತ್ತೆ 50,000 ಇದೆ. 50,000 ಇಂಟು 1 + 0.1 ಅಂತಂದರೆ 1.1 ಅಲ್ವಾ. 1 + 0.1 ಅಂತಂದರೆ ಏನು? 1 + 1.1 ಅಲ್ವಾ. ಟು ದ ಪವರ್ ಆಫ್ 5 ಅಂದರೆ ಏನು ಮಾಡಬೇಕಿದ್ನ? 1 × 1 ಇಂಟು 1 × 1 ಇಂಟು 1 × 1 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1 × 1 ಇಂಟು 5 ಅಲ್ಲ. ಈಗ ಇಲ್ಲಿ 50,000 ಇಂಟು 1.1 ಟು ದ ಪವರ್ ಆಫ್ 5 ಅಂದರೆ ಎಷ್ಟಾಯಿತು ವ್ಯಾಲ್ಯೂ? 1.61051 ಬಂತು ಹೌದಲ್ವಾ. ಓಕೆ, 1.1 ಇಂಟು 1.1 ಇಂಟು 1.1 ಲೈಕ್ ದಟ್ 5 ಟೈಮ್ಸ್ ಇಟ್ ಈಸ್ ಟು ಬಿ ಮಲ್ಟಿಪ್ಲೈಡ್. ಈಗ 50,000 ಇಂಟು 1.61 ಏನಿದೆನೋ ಅದನ್ನ ಮಲ್ಟಿಪ್ಲೈ ಮಾಡಿ, ಅವಾಗ ಒಂದು ವ್ಯಾಲ್ಯೂ ಬರ್ತದೆ. 50,000 ಇಂಟು 1.61051 ಮಾಡಿದಾಗ ಎಷ್ಟು ಬಂತದು?
80,000 5 to 5 0.5 ಇದೆ. 5 ಮತ್ತು ಜಾಸ್ತಿ ಇತ್ತು ಅಂದರೆ ₹1 ಆ್ಯಡ್ ಮಾಡೋಣ, ಇಲ್ಲ ಪಾಯಿಂಟ್ ಸಮಥಿಂಗ್ ಇಡ್ತೀರ ಅಂದರೆ ಓಕೆ 80,526 ಅಂತ ಹೇಳ್ತಾ ಇದೆ. ಅಂದರೆ ಈಗ ₹50,000 ನೀವು 10% ಇಂಟ್ರೆಸ್ಟಂಗೆ ಯಾರಿಗಾದರೂ ಬಡ್ಡಿ ಕೊಟ್ಟರೆ 5 ವರ್ಷದ ನಂತರ ಆ 50,000 ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ₹80,526 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮೋರ್ ದೆನ್ 2 ಇಯರ್ಗಾದರೆ P ಇಂಟು 1+r ಟು ದ ಪವರ್ ಆಫ್ n ಅಂತ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದು ಎರಡನೇ ಕ್ಯಾಟಗರಿಯಾಗಿ ನಾವು ಫ್ಯೂಚರ್ ವ್ಯಾಲ್ಯೂನ ನೀವು ಕಂಡುಹಿಡಿತಾ ಹೋಗ್ತಾ ಇದ್ದೀರಾ ಅಂತೇಳಿ. ಓಕೆನಾ? ಓಕೆ, ನೆಕ್ಸ್ಟು ಈಗ ಬರೋಣ. ಈಗ ನೋಡಿ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡೋಣಂತೆ. ಈಗ 4ನೇ ಪ್ರಶ್ನೆ ಅಂತಂದರೆ ಏನಪ್ಪ ಅಂದರೆ ಈಗ 1 ಇಯರ್ಲಿ ಆದರೆ ಹೆಂಗೆ ಮಾಡೋದು ಅಂತ ಗೊತ್ತಾಯಿತು, 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳು ಕೊಟ್ಟರೆ ಹೆಂಗೆ ಮಾಡೋದು ಅಂತ ಗೊತ್ತಾಯಿತು ಅಲ್ವಾ? 2 ಪ್ರಕಾರ, ಇನ್ನೂ 2 ಪ್ರಕಾರ ಪ್ರಾಬ್ಲಮ್ಸ್ ಇತ್ತು. ಅದನ್ನ ಯಾವ ಥರ ಕೇಳಿದ್ದಾರೆ ನೋಡೋಣ. ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ. ಮಿಸ್ಟರ್ BRT ಸ್ವಾಮಿ ಇನ್ವೆಸ್ಟೆಡ್ ₹10,000. BRT ಸ್ವಾಮಿ ಅಂತಕ್ಕಂಥವ್ರು ಒಂದು ₹10,000 ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನೇ ಕಂಪನಿ, ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಫಾರ್ 5 ಇಯರ್ಸ್, 5 ವರ್ಷಕ್ಕೆ ಆ 12% ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್. BRT ಸ್ವಾಮಿ ಸರ್ ಅವ್ರು ಏನು ಮಾಡಿದ್ದಾರೆ, ₹10,000 ಯಾವುದೋ ಒಂದು ಕಂಪನಿಯಲ್ಲಿ ₹12 ಇಂಟ್ರೆಸ್ಟ್ ಹಂಗೆ ಬಿಟ್ಟಿದ್ದಾರಂತ 5 ವರ್ಷಕ್ಕೆ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಹಾಗಾದರೆ ಆ 10,000 ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ. ಒಂದು ವೇಳೆ ಏನಾದರೂ ಇಫ್ ಎ ರೇಟ್ ಆಫ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆಫ್ ಇಯರ್ಲಿ, 6 ತಿಂಗಳಿಗೆ ಒಂದ್ಸಲ ಅಥವಾ ಅರ್ಧ ವರ್ಷಕ್ಕೆ ಒಂದ್ಸಲ ಏನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದರೆ 5 ವರ್ಷಕ್ಕೆ ಎಷ್ಟಾಗುತ್ತೆ? ಇಂಟ್ರೆಸ್ಟ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂದರೆ ಪ್ರತಿ ವರ್ಷ ಅಂದರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ, ಕಾಂಪೌಂಡೆಡ್ ಇಂಟ್ರೆಸ್ಟು ಮಾಡ್ತಾ ಹೋದರೆ 5 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕಂಡಿದೆ. ಪ್ರತಿ 6 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ 5 ವರ್ಷಕ್ಕೆ? ಪ್ರತಿ 3 ತಿಂಗಳಿಗೆ ಒಂದ್ಸಲ ಅಂದರೆ ಪ್ರತಿ ವರ್ಷಕ್ಕೆ ಒಂದ್ಸಲ ಏನಾದರೂ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ವಾಟ್ ವುಡ್ ಬಿ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದಿಸ್ ₹10,000 ಇಫ್ ಇಟ್ ಈಸ್ ಗಿವನ್ ಅಟ್ ದ ರೇಟ್ ಆಫ್ 12% ಇಂಟ್ರೆಸ್ಟ್. ಓಕೆ, ಈಗ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕೆ ನೀವು ಬರೀಬೇಕಾಗುತ್ತೆ ಏನು, ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಅಲ್ವಾ? ಫುಲ್ ಬರೀರಿ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಇಫ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಅಲ್ವಾ? ಇಫ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆಫ್ ಇಯರ್ಲಿ ಅಥವಾ HALF ಬೇಕಾದ್ರು ಬರ್ಕೊಳ್ಳಿ. ಆಫ್ ಇಯರ್ಲಿ ಪ್ರತಿ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಈಗ ನಿಮಗೆ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಏನು, ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು P ಇಂಟು 1+r ಟು ದ ಪವರ್ ಆಫ್ n. ಇದೇನಿದು 2 or more ಇಯರ್ಸಿಗೆ, 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಿಗೆ ಆದರೆ ಅಲ್ವಾ? 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಿಗೆ ಆದರೆ ಇದನ್ನು ತಗೊಳ್ತೀರಾ. ಬಟ್ ಆಫ್ ಇಯರ್ಲಿ ಪ್ರತಿ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ R ಡಿವೈಡೆಡ್ ಬೈ M ಅಲ್ವಾ? ಇಂಟು M ಅಂತ ತಗೊಳ್ತೀರಾ ಅಲ್ವಾ? ಓಕೆ ಫೈನ್. ಈಗ ಈಸ್ ಈಕ್ವಲ್ ಟು P ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ? 10,000 ಇದೆ. ಸೊ 10,000 ಹಾಕೊಳ್ಳೋಣ. 10,000 ಇಂಟು 1 ಇದೆ, 1 ಹಾಕೊಳ್ಳೋಣ. ಪ್ಲಸ್ R ಅಂತಂದರೆ ಎಷ್ಟು ಹೇಳಿದ್ದಾರೆ ಇಲ್ಲಿ? 12% ಹೇಳಿದ್ದಾರೆ. ಅಂದರೆ 12 ಡಿವೈಡೆಡ್ ಬೈ 100 ಮಾಡೋಣ. 12 ಡಿವೈಡೆಡ್ ಬೈ 100 ಅಂದರೆ 0.12. ನೇರವಾಗಿ ತೊಗೊಂಬಿಡೋಣ 0.12 ಅಲ್ವಾ? 0.12 ಡಿವೈಡೆಡ್ ಬೈ M ಅಂದರೆ 2, Q ಅಂದರೆ 4, M ಅಂತ 2. M ಅಂದರೆ 2 ಯಾಕಪ್ಪ ಅಂದರೆ ಆಫ್ ಇಯರ್ಲಿ ಅಂದರೆ 1 ವರ್ಷ 2 ಭಾಗ ಡಿವೈಡ್ ಮಾಡಬೇಕು ಅಂತ. ಸೊ ಇಲ್ಲಿ 2 ಅಂತ ತಗೊಳ್ತೀರಾ. ಬ್ರಾಕೆಟ್ ಕ್ಲೋಸ್ ಮಾಡೋಣ. M ಅಂದರೆ 2 ಇಂಟು N ಅಂದರೆ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷ ಕೇಳಿದ್ದಾರೆ ಅವರಲ್ಲಿ? 5 ವರ್ಷ ಕೇಳಿದ್ದಾರೆ ಅಲ್ವಾ? ಹಾಗಾಗಿ ಇಂಟು 5 ಮಾಡೋಣ. ನೆಕ್ಸ್ಟ್ ಈಸ್ ಈಕ್ವಲ್ ಟು 10,000 ಹಾಗೆ ಬರ್ಕೊಳ್ಳೋಣ. 1 ಇದೆ, 1 ಪ್ಲಸ್ 0.12 ಡಿವೈಡೆಡ್ ಬೈ 2 ಅಂದರೆ 0.6 ಅಲ್ವಾ? 0.06. 0.12 ಡಿವೈಡೆಡ್ ಬೈ 2 ಮಾಡೋಣ. 0.06 ಬಂತು. 2 ಇಂಟು 5 ಎಷ್ಟಾಯಿತು? 10 ಆಯಿತು. 2 5 10 ಅಲ್ವಾ? ಫೈನ್. ಈಗ ಈಸ್ ಈಕ್ವಲ್ ಟು 10,000 ಇಂಟು 1 ಪ್ಲಸ್ 0.06. ನೋಡಿ 1.0.06 ಅಂತಂದರೆ 1 ಪ್ಲಸ್ 0.06 ಅಂದರೆ 1.06 ಟು ದ ಪವರ್ ಆಫ್ 10 ಅಲ್ವಾ? ಈಗ ಬರೋಣ. ನೆಕ್ಸ್ಟು 10,000 ಇದೆ, 10,000 ಹಾಗೆ ಇಟ್ಕೊಳ್ಳೋಣ. 10,000 ಇಂಟು 1.06 ಟು ದ ಪವರ್ ಆಫ್ 10 ಅಂದರೆ 10 ಟೈಮ್ಸ್ ನಾವು ಅದನ್ನ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ?
1.06 ಟು ದ ಪವರ್ ಆಫ್ 10 ಅಂದರೆ 1.06 ಇಂಟು 1.06 ಇಂಟು 1.06 ಇಂಟು ಲೈಕ್ ದ 10 ಟೈಮ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆವಾಗ ಎಷ್ಟು ಬರುತ್ತೆ? 1.7908. ಓಕೆ, 1.7908 4 ಡಿಜಿಟ್ ತೊಗೊಳ್ಳಿ ಸಾಕಾಗುತ್ತೆ. ಅದು ಹೇಳಿರ್ತದೆ, ಒಂದು 4 ಡಿಜಿಟ್ ತೊಗೊಳ್ಳಿ. ಇನ್ನೊಂದು 5 ಡಿಜಿಟ್ ಇನ್ನೊಂದು ಹೇಳಿಬಿಟ್ರಿ. 47. ಹಾಂ, ಓಕೆ, ಇನ್ನೊಂದು ಡಿಜಿಟ್ 5 ಬೇಕಾದ್ರೆ ತೊಗೊಳ್ಳಿ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ 4 ತೊಗೊಂಡ್ರೆ ಸಾಕಾಗುತ್ತೆ. ಈಗ 10,000 ಇಂಟು 1.79084 ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಇಂಟು ಇದೆ ನೋಡಿ, ಮಲ್ಟಿಪ್ಲೈ ಮಾಡಿದಾಗ ಏನು ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಇದರ ನಿಜವಾದ ವ್ಯಾಲ್ಯೂ ಸಿಗುತ್ತೆ. 10,000 ಇಂಟು 1.7908 ಎಷ್ಟು ಬಂತಮ್ಮ? 17,908.4 ಬಿಡಿ. ಓಕೆ, 5ಗಿಂತ ಜಾಸ್ತಿ ಇದ್ರೆ ₹1 ಆ್ಯಡ್ ಮಾಡ್ಬೋದಾಗಿತ್ತು. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಆಫ್ ಇಯರ್ಲಿ ಕ್ಯಾಲ್ಕುಲೇಷನ್ ಮಾಡೋದಾದರೆ ಈ ರೀತಿಯಾಗಿ ಆಗುತ್ತೆ ಅಲ್ವಾ? ಬೇಕಾದ್ರೆ ವೀಡಿಯೋ ಪಾಸ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ, ನಿಮಗೆ ಇದು ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಏನೇನು ಹೇಳಿದ್ರೆ ಇಂಟ್ರೆಸ್ಟ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತಂದರೆ ಕಾಲು ವರ್ಷಕ್ಕೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡೋದಾದರೆ ಹಿಂಗಾಗುತ್ತೆ ಅಂಥೇಳಿ ನೋಡೋಣ. ಕಾಲು ವರ್ಷಕ್ಕೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡೋದು. ಹೀಗೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಇಫ್ ದ ಇಂಟ್ರೆಸ್ಟ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತ ತೊಗೊಳ್ತೀನಿ ನೇರವಾಗಿ. ಕ್ವಾರ್ಟರ್ಲಿ ಇದು ಓಕೆ, ಕ್ವಾರ್ಟರ್ಲಿ ಅದು ಎ ಆಯಿತು. ಈಗ ಬಿ ಕ್ವಾರ್ಟರ್ಲಿ ಕ್ಯಾಲ್ಕುಲೇಷನ್ ಮಾಡೋಣಂತೆ. ಓಕೆ ಬಿಡ. ಸೊ ಈಗ ಇದಕ್ಕೇನು ಮಾಡಬೇಕು? ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪಿ ಇಂಟು 1 + ಆರ್ ಡಿವೈಡೆಡ್ ಬೈ ಎಮ್ ಇರೋ ಜಾಗದಲ್ಲಿ ಕ್ಯೂ ಅಷ್ಟೇ ಅಲ್ವಾ? ಕ್ಯೂ ಇಲ್ಲಿ ಕ್ಯೂ ಇಂಟು ಎನ್ ಅನ್ನು ಹಾಕ್ಕೊಳ್ಳೋಣ. ಸೊ ಈಗ ಬರೋಣ. ಈಗ ಈಸ್ ಈಕ್ವಲ್ ಟು ಪಿ ಅಂದರೆ ಗೊತ್ತಿದೆ 10,000. ಪಿ ಅಂದರೆ 10,000 ಇಂಟು 1 + ಆರ್ ಅಂತಂದರೆ 12 ಡಿವೈಡೆಡ್ ಬೈ 100 0.12 ನಿಮಗೆ ಗೊತ್ತಿದೆ. 0.12 ಡಿವೈಡೆಡ್ ಬೈ ಕ್ಯೂ ಅಂದರೆ 4 ಅಲ್ವಾ? 4 ಹಾಕೋಣ. ಕ್ಯೂ ಅಂದರೆ 4 ಇಂಟು ನಂಬರ್ ಆಫ್ ಇಯರ್ಸ್ 5 ಅಲ್ವಾ? 5 ಆಯಿತು. ನೆಕ್ಸ್ಟ್ ಈಸ್ ಈಕ್ವಲ್ ಟು 10,000 ಹಾಗೆ ಇಟ್ಕೊಳ್ಳೋಣ. 10,000 ಇಂಟು 1 + 0.12 ಡಿವೈಡೆಡ್ ಬೈ 4 0.12 ಡಿವೈಡೆಡ್ ಬೈ 4 ಮಾಡಿದರೆ 0.03 ಆಯಿತು. ಬ್ರಾಕೆಟ್ ಕ್ಲೋಸ್ ಮಾಡಿ ಟು ದ ಪವರ್ ಆಫ್ 4 ಇಂಟು 5 ಅಂದರೆ 20 ಟೈಮ್ಸ್ ಮಲ್ಟಿಪ್ಲೈ ಮಾಡೋಕೆ. ಈಸ್ ಈಕ್ವಲ್ ಟು ಇಲ್ಲಿ 10,000 ಇದೆ, 10,000 ಇಂಟು 1 + 0.03 ಅಂದರೆ 1.03 ಆಗುತ್ತೆ. ಟು ದ ಪವರ್ ಆಫ್ 20 ಅಂದರೆ 20 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು ನಾವೀಗ. ಅಂದರೆ 1.03 ಇಂಟು 1.03 ಇಂಟು 1.03 ಹಾಗೆ 20 ಟೈಮ್ಸ್ ಮಲ್ಟಿಪ್ಲೈ ನಾವು ಮಾಡಬೇಕಾಗತ್ತೆ. ಸೊ ಒಂದು ವ್ಯಾಲ್ಯೂ ಬರುತ್ತೆ. ಸೊ 10,000 ಇಂಟು ಇದು ಎಷ್ಟಾಗುತ್ತೆ ಮಲ್ಟಿಪ್ಲಿಕೇಶನ್ ನೋಡ್ತಾ ಹೋಗೋಣ. 1.03 ಟು ದ ಪವರ್ ಆಫ್ 20 1.806 ಆಯಿತು. ಈಗ ಇವೆರಡು ಮಲ್ಟಿಪ್ಲೈ ಮಾಡೋಣ. ಒಂದು 4 ಡಿಜಿಟ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ 10,000 ಇಂಟು 1.80611 ಮಲ್ಟಿಪ್ಲೈ ಮಾಡೋಣ. ಆವಾಗ ಒಂದು ವ್ಯಾಲ್ಯೂ ಸಿಗುತ್ತೆ ನಮಗೆ. ನೆನ್ಪಿಟ್ಕೊಳ್ಳಿ, ಫ್ಯೂಚರ್ ವ್ಯಾಲ್ಯೂ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಫ್ಯೂಚರ್ ವ್ಯಾಲ್ಯೂ. ನೆಕ್ಸ್ಟ್ ನಾನು ಪ್ರೆಸೆಂಟ್ ವ್ಯಾಲ್ಯೂ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಎಷ್ಟಾಯ್ತು ಇದು? 18,061.11 ಓಕೆ. 18,661 ರೂಪಾಯಿ. ಆಫ್ ಇಯರ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಮತ್ತು ಕ್ವಾರ್ಟರ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ? 2 ಆನ್ಸರ್ ನಿಮಗೆ ಸಿಕ್ತು. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂನ ಹೀಗೆ ಕ್ಯಾಲ್ಕುಲೇಟ್ 5 ಮಾರ್ಕ್ಸಿಂದರಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಯಿತು. ಇನ್ನು ಪ್ರೆಸೆಂಟ್ ವ್ಯಾಲ್ಯೂ ಇದೆ, ಪೇ ಬ್ಯಾಕ್ ಪೀರಿಯಡ್ ಇದೆ. ಅದನ್ನ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡೋದಿದ್ದೀನಿ. ಜಸ್ಟ್ ಇದನ್ನಷ್ಟೇ ಫಾಲೋ ಮಾಡಿ ನೀವು ಔಟ್ ಆಫ್ ಮಾರ್ಕ್ಸನ್ನು ತೊಗೊಳ್ಬೋದು. 2 ಮಾರ್ಕ್ಸಿಂದೆಲ್ಲ ಕಳಿಸ್ಕೊಡ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.